ನಮಸ್ಕಾರ ಸ್ನೇಹಿತರೆ, ಯಶಿ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಪುಳಿಯೋಗರೆ ಪುಡಿ. ತುಂಬ ಸುಲಭವಾಗಿ ಪುಳಿಯೋಗರೆ ಪುಡಿ ಮನೇಲಿ ಮಾಡ್ಕೋಬೋದು. ಪುಳಿಯೋಗರೆ ಪುಡಿ ಈ ಪುಳಿಯೋಗರೆ ಪುಡಿ ಇದ್ದರೆ ಮನೆಗೆ 6 ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಟೀ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು 3 ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನು ಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಒಣಗಿಸಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು 2 ಟೀ ಸ್ಪೂನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಹಾಗೆ 6 ಟೀ ಸ್ಪೂನು ಧನಿಯಾ ಕಾಳು ತೊಗೊಂಡಿದ್ದೀನಿ, ಮತ್ತು ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತು 2 ಟೀ ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ, ಮತ್ತು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು 2 ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಫಸ್ಟು ಮೆಂತ್ಯ ಹಾಕ್ಕೊತಿದ್ದೀನಿ. ಮೆಂತ್ಯ ಒಂದು 10 ಸೆಕೆಂಡ್ ಹಾಕೋಷ್ಟು ಫ್ರೈ ಆಗಬೇಕು. ನೋಡ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ, ಬೇಗ ಸಿದೋಗ್ಬಿಡುತ್ತೆ. ಹಾಗೆ ಲೋ ಫ್ಲೇಮ್ ಇಟ್ಕೊಂಡೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಂತ್ಯ ಹಾಕಿ ಸ್ವಲ್ಪ ಹಾಗೆ ಒಂದು 10 ಸೆಕೆಂಡ್ ಫ್ರೈ ಆಗಿಬಿಡುತ್ತೆ. ಮತ್ತು ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಸ್ವಲ್ಪ ಸಿಹಿದಿರ ಚೆನ್ನಾಗಿ ಟೇಸ್ಟಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸಾಸಿವೆ ಎಲ್ಲ ಆದಮೇಲೆ ನೋಡಿ ಫ್ರೈ ಆದಮೇಲೆ ಹಾಗೆ ನಾನು ಈಗ ಮೆಣಸಿಟ್ಕೊಂಡಿದ್ದೆ, ಮೆಣಸನ್ನು ಹಾಕ್ಕೊತೀನಿ. ಟೈಮ್ ನೋಡಿಕೊಂಡು ಸ್ವಲ್ಪ ಹಾಗೆ ನೋಡ್ಕೊಂಡು ಫ್ರೈ ಮಾಡ್ಕೊತಾ ಇರಬೇಕು, ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು. ನೋಡಿ, ಮೆಣಸು ಆದಮೇಲೆ ಒಂದು 10 ಸೆಕೆಂಡ್ಸ್ ಆಗುತ್ತೆ. ಮೆಣಸು ಅಷ್ಟೇ ಫ್ರೈ ಮಾಡಿದೆ, ಯಾಕಂದರೆ ಬಾಣಲಿ ಬಿಸಿ ಇರುತ್ತಲ್ವ, ಹಂಗಾಗಿ ಬೇಗ ಫ್ರೈ ಆಗಿಬಿಡುತ್ತೆ. ಈಗ ನಾನು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಲ್ದ್ರೂ ಪುಳಿಯೋಗರೆ ಮಾಡ್ಬೋದು ಟೆಂಪಲ್ ಸ್ಟೈಲಲ್ಲಿ. ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಬಳಸಿದ್ರೆ ಸ್ವಲ್ಪ ಪೌಡ್ರ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಹಾಗಾಗಿ ನೋಡಿ, ಈ ಥರ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಆಗೋದಕ್ಕೆ, ನೋಡ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಎಲ್ಲ ಐಟಮ್ಸು ಈವನಾಗಿ ಫ್ರೈ ಆಗುತ್ತೆ. ಮತ್ತು ಈಗ ಅದೇ ಇದಕ್ಕೆ ನಾನು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆನೂ ನೀಟಾಗಿ ಹಂಗೆ ಈವನಾಗಿ ಫ್ರೈ ಆಗಬೇಕಾಗುತ್ತೆ. ಉದ್ದಿನಬೇಳೆ ಈಗ ಫ್ರೈ ಮಾಡಿಕೊಂಡು ಈ ಪುಳಿಯೋಗರೆ ಪುಡಿ ಮಾಡಿಕೊಂಡು ಒಂದು 6 ಮಂತ್ವರೆಗೂ ನಾವು ಮನೇಲಿ ಸ್ಟೋರ್ ಮಾಡ್ಕೊಬೋದು. 1 ಟೈಮ್ ಆಗೋಷ್ಟು ಮಾತ್ರ ನಾನು ಈಗ ತೋರಿಸ್ತಾ ಇದ್ದೀನಿ. ಒಂದು 4 ಜನಕ್ಕೆ ಆಗೋಷ್ಟು ಇದು ಪುಳಿಯೋಗರೆ ಪೌಡು ಆಗುತ್ತೆ. ಜಾಸ್ತಿ ಬೇಕಂದರೆ ಇದೇ ಸೇಮ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ನೋಡಿ, ಇಷ್ಟು ಈವನಾಗಿ ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆದಮೇಲೆ 3/4 ಭಾಗ ಅಷ್ಟು ಫ್ರೈ ಆಗಿದೆ ಎಲ್ಲ ಸೇರಿ. ಮತ್ತು ಈಗ ನಾನು ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಧನಿಯಾ ತುಂಬ ಬೇಗ ಫ್ರೈ ಆಗೋದ್ರಿಂದ ಸ್ವಲ್ಪ ಲೇಟಾಗಿ ಆ್ಯಡ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಲಾಸ್ಟಾಗಿ. ಮತ್ತು ನೋಡಿ, ಈಗ ನೀಟಾಗಿ ಧನಿಯಾ ಎಲ್ಲ ಈವನಾಗಿ ಫ್ರೈ ಆಗ್ತಾಯಿದೆ. ಧನಿಯಾ ಆದಮೇಲೆ ಮತ್ತು ಈಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಅಷ್ಟೇ ಎಲ್ಲಾದರೂ ಇಲ್ಲಿ ಆ ಬಿಸಿನಲ್ಲೇ ಬಾಣಲಿ ಬಿಸಿಗೆ ನೀಟಾಗಿ ಜೀರಿಗೆ ಅಷ್ಟೇ ಫ್ರೈ ಆಗುತ್ತೆ. ಹಾಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಯೂಸ್ ಮಾಡ್ತೀನಿ. ಕರಿಬೇವಿನ ಸೊಪ್ಪು ಹಾಗೆ ಎಲ್ಲ ಧನಿಯಾ ಮತ್ತು ಜೀರಿಗೆ ಎಲ್ಲ ನೀಟಾಗಿ ಬಾಣಲಿ ಬಿಸಿಗೆ ನೀಟಾಗಿ ಫ್ರೈ ಆಗಿಬಿಡುತ್ತೆ. ದಪ್ಪದ ಪಾತ್ರೆ ಇಟ್ಕೊಂಡ್ರೆ ಯಾವ ಪದಾರ್ಥಕ್ಕೂ ಸಿಗೋದಿಲ್ಲ. ಮತ್ತು ಈಗ ನಾನು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಬಿಳಿ ಎಳ್ಳು ಅಷ್ಟೇ ಫ್ರೆಂಡ್ಸ್, ಒಂದು 10 ಸೆಕೆಂಡ್ಸ್ ಫ್ರೈ ಆದ ಸಾಗುತ್ತೆ. ಎಳ್ಳು ಹಾಕ್ಕೊಂಡಿದ್ದಂಥ ಕಪ್ಪೆಳ್ಳು ಬೇಕಾದ್ರೆ ಬಳಸ್ಬೋದು. ಕಪ್ಪೆಳ್ಳು ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೀಗ ಕಪ್ಪೆಳ್ಳಿಂದ ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಕಪ್ಪೆಳ್ಳು ಬೇಕಾದರೆ ಸಪ್ರೇಟಾಗಿ ಪುಡಿ ಮಾಡಿಕೊಂಡು ಗೊಜ್ಜು ಕಲಸೋವಾಗ ಹಾಕೋಬೋದು ಮೇಲೇ, ಅದು ಚೆನ್ನಾಗಿರುತ್ತೆ. ಬಿಳಿ ಎಳ್ಳಿಗಿಂತ ಕಪ್ಪೆಳ್ಳು ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ, ಇಷ್ಟು ಇವನಾಗಿ ಈಗ ಒಂದೇ ಸಮವಾಗಿ ಫ್ರೈ ಆಗಿದೆ. ತುಂಬ ಆಯಿಲ್ ಹಾಕ್ಕೊಬೋದು. ಆಯಿಲ್ ಹಾಕ್ಕೊಂಡ್ರೆ ಯಾಕಂದರೆ ಮಿಕ್ಸಿನಲ್ಲಿ ಪೌಡರ್ ಮಾಡುವಾಗ ಎಲ್ಲ ಅಂಟಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಆರಿಸ್ಕೋಬೇಕಾಗುತ್ತೆ. ಇದನ್ನು ಫುಲ್ ನೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಮತ್ತು ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿನ ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ, ಅದ್ರ ಜೊತೆ ಫ್ರೈ ಮಾಡಿಕೊಂಡ್ರೆ ಸರಿಯಾಗಿ ಫ್ರೈ ಆಗೋಲ್ಲ. ಮತ್ತು ಈಗ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಫಸ್ಟ್ ಹಾಕ್ಕೊತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋದಿಲ್ಲ, ಅದಕ್ಕೆ ನಾವು ಗುಂಟೂರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೋಡಿ, ಇದು ಸ್ವಲ್ಪ ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಮಂದ ಮತ್ತು ತಿಕ್ನೆಸ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ.
ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಗುತ್ತೆ. ಸ್ವಲ್ಪ ಕಲರ್ ಚೆನ್ನಾಗಿ ಬಿಟ್ಕೊಡುತ್ತೆ ಆಯಿಲ್ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ. ನೋಡಿ ಆಗಿದೆ. ಈಗ ನಾನು ಗುಂಟೆ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಖಾರಕ್ಕೆ ಎಷ್ಟು ತಕ್ಕಂಗೆ ನಾವು ಹಾಕೋಬೋದು. ಈ ಪುಡಿ ಒಂದು 4ರಿಂದ 6 ಜನಕ್ಕೆ ಈ ಪುಡಿ ಸರಿ ಹೋಗುತ್ತೆ. ನೀವು ಇದೇ ಪುಡಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬೇಕಾಗುತ್ತೆ. ಇದೇ ಸ್ವಲ್ಪ ಡಬಲ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ನೋಡಿ ಈಗ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಫ್ರೈ ಮಾಡಿಕೊಂಡು ನೀಟಾಗಿ ಆರಿಸ್ಕೊಂಡು ಮಿಕ್ಸಿ ಗ್ರೈಂಡರಲ್ಲಿ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಂಡಿರ ತರಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಪುಡಿ. ಸ್ವಲ್ಪ ನೀಟಾಗಿ ಆರಬೇಕು, ತಣ್ಣಗಾಗೋವರೆಗೂ ಸ್ವಲ್ಪ ಹಂಗೆ ಬಿಟ್ಬಿಟ್ಟು ಆಮೇಲೆ ಪುಡಿ ಮಾಡ್ಕೋಬೇಕು. ನೋಡಿ ಅದೇ ಬಾಣಲಿಗೆ ನಾನು ಸ್ವಲ್ಪ ಈಗ ಒಣಕೊಬಿಟ್ಕೊಂಡಲ್ವ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ಆ ಗರಿಗರಿಗೆ ಬಂದರೆ ಸ್ವಲ್ಪ ಪೌಡ್ರ್ ಮಾಡೋಕ್ಕೂ ಚೆನ್ನಾಗಿ ಈಸಿ ಇರುತ್ತೆ. ಸ್ವಲ್ಪ ಬಾಣಲಿನ ಸ್ಟೌವೆಲ್ಲ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಅದೇ ಬಾಣಲಿ ಬಿಸಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇಂಗು ಅಷ್ಟೇ ಈಗ ಲಾಸ್ಟಾಗಿ ಹಾಕ್ಕೊತಾ ಇದ್ದೀನಿ. ಇಂಗು ಮತ್ತು ಒಣಕೊಬ್ಬರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಾಳು ಜೊತೆ ಆದಮೇಲೆ ಲಾಸ್ಟಲ್ಲಿ ಇದನ್ನು ಒಂದು ರೌಂಡು ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಈಗೆಲ್ಲ ನಾನು ತಣ್ಣಗಾದ್ಮೇಲೆ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ತರಿಯಾಗಿ ಚಿರೋಟಿ ರವೆ ಹದವಾಗಿ ಅಷ್ಟು ತರಿಯಾಗಿರುತ್ತೆ. ಇದು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊತೀರ ಈ ಥರ ತರಿಯಾಗಿ ರುಬ್ಕೊಂಡ್ರೆ ಇದು ಪೌಡ್ರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಪುಡಿ ಮನೇಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಮನೆಯಲ್ಲಿ ಈ ಥರ ಪುಳಿಯೋಗರೆ ನಾನು ಮಾಡಿಕೊಂಡು ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಮತ್ತು ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ನಮ್ಮ ಮನೇಲಿ ಪ್ಯಾಕೆಟ್ ಪುಳಿಯೋಗರೆ ಮಾಡಿದ್ರೆ ಇಷ್ಟನೇ ಪಡಲ್ಲ ಯಾರೂ. ನೀವು ಈ ಥರ ಇದೇ ಕ್ವಾಂಟಿಟಿಯಲ್ಲಿ ಸ್ವಲ್ಪ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.